ಚೈತ್ರ ಮಾಸದ ಚಿಗುರಿಯಲ್ಲಿ ಮೆಲ್ಲಲು ಮೈತ್ರಿಕೂಟದಿಂದ ಹೋಗಿಲೆ ಚೈತ್ರ ಮಾಸದ ಚಿಗುರಿಯಲ್ಲಿ ಮೆಲ್ಲಲು ಮೈತ್ರಿಕೂಟದಿಂದ ಹೋಗಿಲೆ ಗಣಸಿರಿಯ ಧ್ವನಿಗೈತೆ ಮನೆಯಲ್ಲಿ ಕುಹು 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 ಎಂಬ ಮಧುರ ಸ್ವರವರ ಹೊಮ್ಮುತ್ತೀರೆ ಎಂಬ ಮಧುರ ಸ್ವರವರ ಹೊಮ್ಮುತ್ತೀರೆ ಶ್ರುತಿಗಾಗಮಿಸಿ ಹೆರುತ್ತು ರಾಧ ಭ್ರಮಣಗಳಿಗೆ ಅತಿಯ ಮೋದ ಭ್ರಮಣಗಳಿಗೆ ಅತಿಯ ಮೋದ ಶ್ರುತಿಗಾಗಮಿಸಿ ಹೆರುತ್ತು ರಾಧ ಆ ಸಂಗೀತದ ವಾಣಿ ಪ್ರಿಯತಮ ಪ್ರಿಯತಮೆ ಓ ರಾಣಿ ಸ್ವರ ಸಂಗೀತದ ವಾಣಿ ಓ ರಾಣಿ ಸ್ವರ ಸಂಗೀತದ ವಾಣಿ ಮನದನಿಸೆ ಚಿನ್ಮಯ ಗುಣವೇಣಿ ಮನದಾಣಿ ಬನಿದು ಬಂದ ಶುಭಯೋಗದ ಬನಿದು ಬಂದ ಶುಭಯೋಗದ ಸಿರಿ ನಯನ ಕರುಣಿಸುವ ನವಿನಂದನಿನ ನಯನ ಕರುಣಿಸುವ ನವಿನಂದನಿನ ಕುಣಿವೆನು ತಾಳಕ್ಕಣಿವೆನು ಸೇರಿ ಸ್ವರ ಗೀತೆ ಹಾಡಿ ಮರೆಯುವ ಬಾ ಕುಣಿಯುತ್ತ ನಲಿಯುತ್ತ ಜಗವ ಮರೆಸುತ್ತ ಹಾಡುವ ಬಾ ಹೋರಾಟ ಕವಿಯ ನೃತ್ಯ ನುಡಿ ಸಹಜ ಹಾಗೆ ಹೇಳಿ ಹೃದಯದ ಪ್ರೇಮಿ ಗಜ ಹೋರಾಟ ಪ್ರಿಯ ಅರಣ್ಯ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭ ಯೋಗದ ಸಿರಿಯೇ ಬಾರಣ್ಣ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭ ಯೋಗದ ಸಿರಿಯೇ ನಯನ ಕಂಗೊಳಿಸುವ ನವಿಲ ಹೂಗರಿಯೇ ನಯನ ಕಂಗೊಳಿಸುವ ನವಿಲ ಹೂಗರಿಯೇ ಕುಣಿಯುತ್ತ ಬಾ ತಾಳಕ್ಕೆ ನಲಿಯುತ್ತ ಬಾ ರಾಗದ ಸ್ವರ ಗೀತೆ ಆಡಿ ಮೈ ಮರೆಯುವ ಬಾ ಕುಣಿಯುತ್ತ ನಲಿಯುತ್ತ ಜಗವು ನಗಿಸಿ ನಾವು ಹಾಡುವ ಬಾ ಓ ರಾಣಿ ಸ್ವರ ಸಂಗೀತದ ವಾಣಿ ಮನದನಿಸೆ ಚಿನ್ಮಯ ಗುಣವೇಣಿ ಓ ರಾಣಿ ನಿಮ್ಮ ತಂದೆ ಬಲರಾಮನ ದೇವನ ಅಪೇಕ್ಷೆಯಂತೆ ನಿನ್ನನ್ನು ದೊಡ್ಡಪ್ಪ ದುರ್ಯೋಧನನ ಮಗ ಲಕ್ಷಣ ಕುಮಾರನಿಗೆ ಕೊಟ್ಟು ಲಗ್ನ ಮಾಡಬೇಕೆಂದು ನಿಶ್ಚಯವಾಯಿತು. ಆದರೆ ಆತನನ್ನು ವರಿಸಲು ನೀನು ಸಮರ್ಥಿಸುತ್ತಿದ್ದೇನು? ಹಾಗೆ ನಾನು ಆತನನ್ನು ವರಿಸಲು ಸಮ್ಮತಿಸಿ ಬಿಟ್ಟಿದ್ದರೆ ಈ ಶಶಿರೇಖೆಯು ಸಿಡಿಲ ಮರಿ ಅಭಿಮನ್ಯುವಿಗೆ ಅರ್ಧಾಂಗಿ ಆಗುತ್ತಿದ್ದಳೇನು?
ನನ್ನ ಪ್ರಶ್ನೆ ಅದಲ್ಲ ಶಶಿರೇಖಾ. ನಿನ್ನನ್ನು ಆತನಿಗೆ ಕೊಡುವುದಾಗಿ ಎಲ್ಲಾ ಏರ್ಪಾಡುಗಳು ನಡೆದಿದ್ದವು. ಅಂದ ಬಳಿಕ ಅದಕ್ಕೆ ಹಿರಿಯರ ಅನುಮತಿಯೊಂದೇ ಸಾಲದು. ವಯಸ್ಸಿಗೆ ಬಂದ ವಧುವರರ ಒಪ್ಪಿಗೆಯು ಅತ್ಯವಶ್ಯಕವಲ್ಲವೇ? ಯಾರ ಒಪ್ಪಿಗೆಯೂ ಹೇಗಿದ್ದರೂ ಸಹ ಸದ್ಯ ಕೌರವರ ಸಂಬಂಧದಿಂದ ಪಾರು ಮಾಡಿ ಪಾಂಡವರ ಸೊಸೆಯನ್ನಾಗಿಸಲು ಪಣತೊಟ್ಟು ನಿಂತ ನನ್ನ ಚಿಕ್ಕಪ್ಪ ಶ್ರೀಕೃಷ್ಣ ಪರಮಾತ್ಮ ಹಾಗೂ ರುಕ್ಮಿಣಿ ದೇವಿಯ ಸಹಾಯವ ತಾನೆ ನಮ್ಮಿಬ್ಬರ ಲಗ್ನಕ್ಕೆ ಶ್ರೀರಕ್ಷೆ. ಹಬ್ಬ, ಎಂತಹ ಚಾತುರ್ಯ ನುಡಿ! ಎಂತ ಸೌಂದರ್ಯ ನುಡಿ, ಎಂತ ಚಾತುರ್ಯ ನಡೆ, ಎಂತ ಗಾಂಭೀರ್ಯ, ಎಂತ ಸೌಂದರ್ಯ ನುಡಿ, ಎಂತ ಚಾತುರ್ಯ ನಡೆ, ಎಂತ ಗಾಂಭೀರ್ಯ, ಎಂತ ಸೌಂದರ್ಯ. ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ. ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ. ಪ್ರಣಯದ ಪ್ರೇಯಸಿ ನೀನಾಗಿ, ಪ್ರಣಯದ ಪ್ರೇಯಸಿ ನೀನಾಗಿ ನನ್ನೀ ಬಾಳಿಗೆ ಬೆಳಗಾದೆ, ನನ್ನೀ ಬಾಳಿಗೆ ಬೆಳಗಾದೆ ಸತಿಯಾಗಿ. ಎಂತ ಸೌಂದರ್ಯ ನುಡಿ, ಎಂತ ಚಾತುರ್ಯ ನಡೆ, ಎಂತ ಗಾಂಭೀರ್ಯ, ಎಂತ ಸೌಂದರ್ಯ. ಲಪಗದ ಪಮಗ ಪಾಪ ದಮಗ ಮಾಮ ಸರಿ ಸಾಸ. ಕೊಂಡಾಡಬೇಕಾಗಿರುವುದು ನಿಮ್ಮ ಮಾವ ಶ್ರೀಕೃಷ್ಣ ಮತ್ತು ಅತ್ತೆ ರುಕ್ಮಿಣಿ ದೇವರನ್ನು ಮಾತ್ರವಲ್ಲ ಶಶಿರೇಖಾ. ಮದುವೆ ಮನೆಯಿಂದ ನಿನ್ನನ್ನು ಅಪಹರಿಸಿ ತಂದು ನಮಗೆ ವಿವಾಹ ಮಾಡಿಸಿದನಲ್ಲ ನನ್ನ ದೊಡ್ಡಪ್ಪ ಭೀಮಪುತ್ರ ಘಟೋತ್ಕಚ, ಆತನ ಸಾಹಸವನ್ನು ಸ್ಮರಿಸಿಕೊಳ್ಳಬೇಕು, ತಿಳಿಯಿದೆ. ದೇವಿ ಶಶಿರೇಖೆಯು ಪಾಂಡವ ಗೃಹಿಣಿಯಾಗುವುದಕ್ಕೆ ನನ್ನ ಅಗ್ರಜ ಹಿಡಿಂಬಾಸುತನು ಕಾರಣ, ಚಾಣಕ್ಯವು ಕಾರಣವು. ಕಾರಣವೇನಿರಲಿ, ಹೀಗೆ ಬನ್ನಿ ಪ್ರಿಯ, ಈ ಪೀಠದಲ್ಲಿ ಅಲಂಕರಿಸಿ. ಇಲ್ಲಿ ನೋಡಿ, ನನ್ನ ಪ್ರೇಮವನ್ನು ಸ್ವೀಕರಿಸಿ. ಶಶಿರೇಖಾ, ಏನು ಮಾಡುತ್ತಿರುವೆ? ಸೇವಿಸುವ ಪ್ರತಿಯೊಂದು ಪದಾರ್ಥದ ಮೇಲೆಯೂ
ತಿನ್ನುವವರ ಹೆಸರನ್ನು ಬರೆದಿರ್ತಾರೆ ಆ ಭಗವಂತರು. ಹಾಗೆ ಉತ್ತರೆ ಶಶಿರೇಖೆ, ಈ ಅಭಿಮನ್ಯುವಿನ ಸಂಬಂಧ ಹೀಗೆ ಜರುಗಬೇಕೆಂದು ರಚಿಸಬಾರದೇಕೆ ಪ್ರಿಯ? ಸತ್ಯ, ನಿನ್ನ ನುಡಿಯು ಅಕ್ಷರ ಸಹ ಸತ್ಯ. ನಿನ್ನ ಚಿಕ್ಕಪ್ಪ ಅಂದರೆ ನನ್ನ ಸೋದರ ಮಾವ ಶ್ರೀಕೃಷ್ಣನ ಪರಮಾತ್ಮನ ದಯೆಯಿಂದ ನಿನ್ನನ್ನು ಮತ್ತು ಉತ್ತರೆಯನ್ನು 2 ಕಣ್ಣುಗಳಂತೆ ಕಾಪಾಡಿಕೊಳ್ಳುತ್ತೇನೆ. ಮನದಾಸೆ ನಿನ್ನ ಬಯಸುತ್ತಿದೆವು ಸುಂದರ, ಮನದಾಸೆ ನಿನ್ನ ಬಯಸುತ್ತಿದೆವು ಸುಂದರ, ರಸಮಯ ಸಂಗೀತನೇ, ರಸಮಯ ಸಂಗೀತನೇ, ಮನಸಾನಂದ ಕಾಣಿಡುವಾರ, ಮನದಾಸೆ ನಿನ್ನ ಬಯಸುತ್ತಿದೆವು ಸುಂದರ. ಬಯಸಿದೆ ನಿನ್ನ ಪ್ರೇಮಾಮೃತವ ನೀಡದೇಕೆ ಓಡುವೆ ನೀ, ಬಯಸಿದೆ ನಿನ್ನ ಪ್ರೇಮಾಮೃತವ ನೀಡದೇಕೆ ಓಡುವೆ ನೀ, ನನ್ನ ನಿನ್ನ ಪ್ರೇಮದ ಕಾರ್ಯ, ನನ್ನ ನಿನ್ನ ಪ್ರೇಮದ ಕಾರ್ಯ ಸ್ಥಿರವಾಗಿರಲಿ ದರೆಯೊಳಗೆ, ಸ್ಥಿರವಾಗಿರಲಿ ದರೆಯೊಳಗೆ, ಸಮಯ ತನುಮನ ಮಿಲನದ ತನುಮನ ಬೆರೆತ ಹಾರುವುದೇ ನಂದದಿ, ನಿನ್ನ ಬಯಸುತ್ತಿದೆ ಓ ಸುಂದರಿ, ಮನದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ, ರಸಮಯ ಸಂಗೀತದಿ, ರಸಮಯ ಸಂಗೀತದಿ, ಮನಸಾನಂದವ ನೀಡುವಾರೆ, ಮನದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ. ಮನದಾಸೆ ನಿನ್ನ ಬಯಸುತ್ತಿದೆವು ಸುಂದರ, ರಸಮಯ ಸಂಗೀತದಿ, ರಸಮಯ ಸಂಗೀತದಿ, ಮನಸಾನಂದವ ನೀಡುವಾರ, ಮನದಾಸೆ ನಿನ್ನ ಬಯಸುತ್ತಿದೆವು ಸುಂದರ, ಓ ಸುಂದರ, ಓ ಸುಂದರ. ಅರಿಯದೆಲೆ ಮನದೊಳಗೆ ದುರುಳ ಕೌರವರು, ಬಂಧಿಸಿ ಸೆಳೆತಂದು ಕಾರಾಗೃಹದಲ್ಲಿರಿಸಿ, ಅಗಳಗಳನ್ನವನ್ನು ಇಡಿ ಮಾಡಿ ನಿನಗುಣಿಸಿ ಮಡಿದರು, ನಿನ್ನ ಶತ ಸಹೋದರರು. ಮಡಿದವರಿಗಾಗಿರೋದಿಸದೆ, ಮಡಿದವರಿಗಾಗಿರೋದಿಸದೆ
ಸಾಧಿಸದೆ ಶಕುನಿ ಅಂದು ಕೈದ ಶಪಥವೇನಾಯಿತೋ ಶಪಥವೇನಾಯಿತೋ ಶಪಥವೇ ನಾಯಿತೋ ಈ ಶಕುನಿಯ ಆಶ್ವಾಸನೆಗಳನ್ನು ಹಲ್ಲಗಳೆಯುತ್ತಿರುವ ಆದಮ ಮರಳುಗಳೇ, ಏನಿ ಕುಕ್ಷಿ ಬಗೆವ ಕುಹಕ ಕಂಠದ ಕರ್ಕಶ ಕೇಕೆ, ಏನಿ ಪ್ರಯೋಗ್ನಿ ಜೋಲೆಯನ್ನು ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ತಾಂಡವ, ಅಖಂಡ ಅಖಂಡ ಭರತ ಖಂಡಕ್ಕೆ ಕೂಗು ಕುಕ್ಷತೆಯ ಪ್ರವೀಣ, ಮಾತ್ಸರ್ಯದ ಮಹಾ ನಿಪುಣ ಈ ಸೌಬಲ ರಾಜ, ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸುಲ್ಲಪ ನನ್ನ ಗಾಂಧಾರ ವಂಶ ವಿನಾಶಕ್ಕೆ ಕಾರಣಕರ್ತನಾದ ದುರ್ಮಾತ ದುರ್ಜಾತ ದುರುಳ ದುರ್ಯೋಧನೆ ಕೇಳು, ಅಂದು ನಿರಪರಾಧಿಗಳು ಆದ ಗಾಂಧಾರ ವಂಶೋಧಕರಾದ ನನ್ನ 99 ಮಂದಿ ಸಹೋದರರೇ ನನ್ನನ್ನು ನನ್ನ ಜನ್ಮದಾದರೂ ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಅಬ್ಬ ನನ್ನ ಗುಂಡಿಗೆಯೂ ಸಿಡಿದಂದು ನನ್ನೀ ಕೈಕಾಲುಗಳು ಕಂಪಿಸುತ್ತಿರುವುದು, ಏಕಕಾಲದಲ್ಲಿ ಸಹಸ್ರ ಶೂಲಗಳು ಎದೆಗೆ ಇರಿದಂತಾಗುವುದು ಸುಯೋಧನ, ಇರಿದಂತ ಕೌರವೇಶ್ವರ. ಅಂದು ನೀನು ದಿನಕ್ಕೆ ಹಿಡಿ ಅನ್ನವನ್ನು ಒಳಲ ನೀರಂತು ಕೊಡುತ್ತಿದ್ದ, ಆ ಇಡೀ ಕೂಳನ್ನು ನನ್ನ ಸಹೋದರೆಲ್ಲರೂ ನನಗೊಬ್ಬನಿಗೆ ಅರ್ಪಿಸಿ ಅವರೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಹತರಾದರು ಸುಯೋಧನ. ಒಬ್ಬೊಬ್ಬರಾಗಿಯೇ ಹತರ. ಒಂದಿನ ದಾನ ದೃಶ್ಯವು ಈ ನನ್ನ ಶ್ರುತಿ ಪಡೆದಿಂದ ಹಚ್ಚಳೆದೆ ಉಳಿದು ಬಡಬಾಗ್ನಿ ದಾಳಿಯಲ್ಲಿ ನೊಂದು ಬೆಂದು ಕೊಂದು ಕುಶವಾಗಿರುವ ಈ ನನ್ನ ದೇಹವನ್ನು ಅಣು ಅಣುವಾಗಿ ತುಂಡರಿಸಿದರೆ ಸೇಡಿಗೆ ಸೇಡು, ಮೈಗೆ ಮೈಯೇ, ರಕ್ತಕ್ಕೆ ರಕ್ತ ಎಂಬ ಮಾಸ್ತರ ನುಡಿಗಳೇ ಹೊರಿತು ಮತ್ತಿನ್ಯಾವ ಆಸೆ ಆಕಾಂಕ್ಷೆಗಳನ್ನು ಅನುಸರಿಸಲು ಅಸಾಧ್ಯ ಸುಯೋಧನ. ಕೌರವೇಶ್ವರ, ನಾನೂ ಸಹ ನಿನ್ನಂತೆಯೇ ಸೇರಿ ಸಾಮಂತ್ಯ ರಾಜನು ಓಲೈಸಿಕೊಳ್ಳುತ್ತಾ ಏಕಚಕ್ರಾಧಿಪತಿಯನ್ನು ಸ್ಥಾಪಿಸಿ ರತ್ನ ಸಿಂಹಾಸವನ್ನು ಏರಿ ರಾಜಾದಿರಾಜ ರಾಘವಾರ್ಥಾಂಡ ಗಾಂಧಾರಪುರಾಧೀಶ್ವರ ಶಕುನಿ ಸಾರ್ವಭೌಮಕ್ಕೆ ಬಹುಪರ ಬಹುಪರ ಬಹುಪರ
ಶಕುನಿ ಬಹುಪರ ಕೌರವೇಶ್ವರ ರತ್ನ ಸಿಂಹಾಸನ ಏರಿ ರಾಜ್ಯಭಾರ ಮಾಡಲಾಗಿತ್ತ ನನ್ನ ಆಸೆಕಾಂಕ್ಷಾಂಶ ಬರೀ ಗಾಳಿ ಗೋಪುರವಾಗಿತ್ತು. ಇರಲಿ, ಚಿಂತೆ ಇಲ್ಲ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕೆಂಬ ಹಿರಿಯರ ಹಾಯ್ರೋಕ್ತನ ಅನುಸರಿಸಿ ಅಡಿಗಡಿಗೂ ನಿನ್ನನ್ನು ಅಡ್ಡದಾರ ಇರಿಸಿ ಕುರುಕುಲದ ರಕ್ತ ಸಿಂಹಾಸವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವನು. ರಕ್ತದ ಕೋಡಿಯಲ್ಲೇ ಮುಳುಗಿಸುವನು. ಹಸಿವುದಾಗತಾಳಲಾರೆವು ನಾವು ಅಣ್ಣ. ತಾಳಲಾರೆವು ನಾವು ಹಸಿವುದಾಗವಣ್ಣ. ಅದು ಅಳುತ್ತಿರುವಂತ ಸಹೋದರರ ಅರ್ಥನಾದ ಧ್ವನಿ. ಅಳಬೇಡಿ, ಅಳಬೇಡಿ, ಅಳಬೇಡಿ. ಹೇಳಿರೋ ಎನ್ನ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಾನು ನಿಮಗ. ಅಳಬೇಡಿರೋ ಎನ್ನ ಹತಭಾಗ್ಯ ಸೋದರನೇ, ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಅಳಬೇಡಿರೋ ಎನ್ನ ಹತಭಾಗ್ಯ ಸೋದರನೇ, ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಅಣ್ಣ 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 ಅಣ್ಣ. ದುರುಳ ದುರ್ಯೋಧನ ಮಾಡಿದ ಮೋಸ, ಕೌರವೇಶ್ವರ
ಕೆರಳಿಸಿ ಪಾಂಡವರ ಕೌರವ ಯೋಧರ ಕೆರಳಿಸಿ ಪಾಂಡವರ ಕೌರವ ಯೋಧರ ಕಳಬರಗಳ ನಾರಣದಿ ಚೆಲ್ಲಿಸುವೆರು ಕಳಬರಗಳ ನಾರಣದಿ ಚೆಲ್ಲಿಸುವೆ ಅಳಬೇಡಿರೋ ಉಳಿದಿರುವೆನು ನಾನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ. ಅಣ್ಣ 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 ದಗದಗಿಸುವುದೆನ್ನ ದ್ವೇಷದ ಜ್ವಾಲೆ ದುರ್ಯೋಧನ ದಗದಗಿಸುವುದೆಲ್ಲ ದ್ವೇಷದ ಜ್ವಾಲೆ ಕುರುಕುಲದ ರಸರ ಸುತ್ತಿಲಿಸದೆ ಬಿಡೆದು ಕುರುಕುಲದ ರಸರ ಸುತ್ತಿಲಿಸದೆ ಅಳಬೇಡಿರೋ ಉಳಿದಿರುವೆನು ನಾನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ. ಸೋದರರೇ ಅಣ್ಣ ಸೋದರರೇ ಅಣ್ಣ ಸೋದರರೇ ಅಣ್ಣ ಸೋದರರೇ 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 ಅಳಬೇಡಿ ಅಳಬೇಡಿ ಸೋದರರೇ ಅಣ್ಣ ಸೋದರರೇ ಅಯ್ಯೋ ಅಯ್ಯೋ ಚೌಡೇಶ್ವರ ಅಳಬೇಡಿ ನನ್ನ ಹತಬಾಂಧ ಸೋದರರೇ ಅಳಬೇಡಿ. ಆ ದುರ್ಯೋಧನ 99 ಮಂದಿ ಸಹೋದರ ಉಂಡಗಳನ್ನು ಚಂಡಾಡಿ ನಿಮಗೆ ನರಕದಲ್ಲಿ ನಿರಾಚನ ಮಾಡಿಸುವನು. ಕೌರವೇಶ್ವರ ತಾಯಿಯ ಕಣ್ಣೀರಿಂದ ತೊರೆದು ಗುರು ಹಿರಿಯರ ರಕ್ತದಿಂದ ನಿಂದಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ಕೊನೆಗೆ ನಿನಗಾಗಿ ಒಂದೇ ಒಂದು ನಿಟ್ಟಿಸುವಂತೆ ಮಾಡಿ ನರಕದ ಮಾರ್ಗವನ್ನೇ ಇಡಿಸುವಿರಿ. ಯಾರಿಗೆ ಮಾವ ನರಕದ ಮಾರ್ಗ? ಮತ್ತಿನ್ಯಾರಿಗೆ? ನಿನಗೆ. ಶಕುನಿ! ಅಲ್ಲವಯ್ಯ, ಆ ನಿನ್ನ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನ. ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ? ಚಿಂತೆ ಏಕೆ ಕುರುರಾಜ? ಜಯದುತ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟನೆಂದು ದೂತನು ಸಮಾಚಾರ ತಂದನಲ್ಲವೇ? ದೂತನ ವಿಚಾರ ಈ ದಾತನಿಗೆ ಏಕೆ ಮಾವ? ಈ ದುರ್ಯೋಧನ ಸಹಾಯಶೂರನು ತನ್ನೆರಡು ತೋಳುಗಳಿಂದ ಪಾಂಡವ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಜ್ಞಾತಿ ಹಿಂಸೆ ಸಹಿತ ಕಲಹ ಉಚಿತವೇ? ಅಂದು ನಾನು ದ್ವಾರಕೆಗೆ ಹೋದಾಗ
ಕೃಷ್ಣನು ಯುದ್ಧವ ಧರ್ಮವನ್ನು ಎಷ್ಟೋ ವಿಧವಾಗಿ ಹೇಳಿದನು, ಆದರೆ ಆತನ ಮಾತನ್ನು ನಿರಾಕರಿಸಿ ಬಂದೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತುಗಳು ಪರಿಗ್ರಹವಲ್ಲ, ಬಿಡಿಸಿ ಯದುಪತಿ ಶಿರವನ ಸಮಯವ ನೋಡಿ ನಾ ಕಡಿವೆ ನಾ ಕಡಿವೆ ನಾ ಕಡಿವೆ. ಹಾಗದ ಯದುಪತಿ ಶಿರವನ ಸಮಯವ ನೋಡಿ ನಾ ಕಡಿವೆ ನಾ ಕಡಿವೆ ನಾ ಕಡಿವೆ. ಸುರಳನ ದುರಾತ್ಮನ ಸೋಳಿ ಬಿಡುವೆನು. ದುರುಳನ ಪೀಡಿತ ದುರುಳನ ಪೀಡಿತನ ಕೇಳಿ ಬಿಡುವೆನೋ ಅವನ ಎದೆಯನೋ. ದುರುಳನ ಪೀಡಿತನ ಕೇಳಿ ಬಿಡುವೆನೋ ಅವನ ಎದೆಯನೋ. ಕಾರಿತಾರನ ಕುಲ ಈನನ ದನ ಕಾಯುವ ಗೊಲ್ಲನ. ಕಾರಿತಾರನ ಕುಲ ಈನನ ದನ ಕಾಯುವ ಗೊಲ್ಲನ. ಯದುಪತಿ ಶಿರವನ ಸಮಯವ ನೋಡಿ ನಾ ಕಡಿವೆ ನಾ ಕಡಿವೆ ನಾ ಕಡಿವೆ. ಅಗ್ರಜ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳೆ ಪ್ರಾರ್ಥ ಕಾಲ ನಮ್ಮ ರಾಜಾಂತಿ ಸಂಧಾನ ನಡೆಸುವನಂತೆ. ಶಾಂತಿ ಸಂಧಾನ. ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೇ? ಹೋಗು ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ಅಗ್ರಜ, ಆ ದರ್ಪಿತನಾದ ಗೊಲ್ಲನು ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡುವಂತೆ ಕಾಣುತ್ತಿಲ್ಲ. ಆಗಲೇ ನಮ್ಮ ರಾಜ ಪ್ರಸಾದವನ್ನು ದಾಟಿ ಆ ದರಿದ್ರನಾದ ವಿದುರನ ಮುರುಕಲು ಚೋಪಡಿ ಮನೆಯಲ್ಲಿ ಆಶ್ರಯಿಸಿರುವನು. ಅವನದೆಂತಹವ ಹೇಳನ ಅಣ್ಣ, ಅವನದೆಂತಹವ ಹೇಳನ. ಅವ ಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧಿಯನು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ಹೋಗು ತಮ್ಮ. ಹಾಕಜ ದುರಾತ್ಮನಾದ ದುರಾತ್ಮನಾದ ದ್ರೋಹಿಗಳ ಪದವ ಮುರಿವೆ ಈ ಕಣ. ದುರಾತ್ಮನಾದ ದ್ರೋಹಿಗಳ ಪದವ ಮುರಿವೆ ಈ ಕಣ. ಪದವ ಮುರಿವೆ ಈ ಕಣ. ಪದವ ಮುರಿವೆ ಈ ಕಣ. ಪಂಡರಂ ಭೇದಿಸಿ ಜಯವ ಗಳಿಸಿ ಬರುವೆನೋ. ಪುಂಡರಂ ಭೇದಿಸಿ ಜಯವ ಗಳಿಸಿ ಬರುವೆನು. ಮದದಿ ಮೆರವ ಅದಮರ ಶಿರವ ಕಡಿದು ಬರುವೆನು. ಮದದಿ ಮೆರವ ಅದಮರ ಶಿರವ ಕಡಿದು ಬರುವೆನು. ದುರಾತ್ಮನಾದ ದ್ರೋಹಿಗಳ ಪದವ ಮುರಿವೆ ಈ ಕಣ. ಪದವ ಮುರಿವೆ ಈ ಕಣ. ಪದವ ಮುರಿವೆ ಈ ಕಣ. ಏನು ಆ ಕಪಟಿ ನಯವಂಚಕ ಮೋಸಗಾರ ನೇರವಾಗಿ ನಮ್ಮ ಹರಮನೆಗೆ ಬಾರದ ಆ ದರಿದ್ರನಾದ ವಿದುರನ ಮನೆಗೆ ಹೋದ ಆ ಕುಲಪಾತಕ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು ನನಗೊಪ್ಪದು ನನಗೊಪ್ಪದು. ಅಣ್ಣ, ಇನ್ನಾದರೂ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ನಮಗೆ ಉಳಿಗಾಲವಿಲ್ಲ. ಯೋಚಿಸಿ ನೋಡು, ನಾನಿನ್ನು ಬರುತ್ತೇನೆ. ಸಹೋದರ ಸಹೋದರ ನೋಡ್ದೆಯ ಮಾವ, ನನ್ನ ಸಹೋದರನ ದಾವಾಗ್ನಿಯನ್ನು ಮಜಗಜಗಳು ಎಷ್ಟೇ ಇದ್ದರು ಒಂದು ಸಿಂಹಕ್ಕೆ ಸಾಟಿ. ಮಾವ, ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಸುಯೋಧನ. ಆಗಿದ್ದ ವೇಳೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ದಾಸಿ ಪುತ್ರನಾಶ್ರಯಿಸುತ್ತಿದ್ದರು. ಪ್ರಾರಂಭದಲ್ಲಿಯೇ ಸಹಿಸಲಾಗದಷ್ಟು ಅಪಮಾನ. ಭಕ್ತಿಯ ವೈರಾಗ್ಯಕ್ಕೆ ವಂಚಿತನಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸವೆ ಸುಯೋಧನ? ಮಾವ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ ತಿಳಿಯಬಹುದೇ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ. ಭಾರತ ವರ್ಷದಲ್ಲಿ ಕ್ಷತ್ರಿಯರ ನಿರ್ಮೂಲನೆಗೆಂದೇ ಅವತರಿಸಿರುವನು. ಕಂಸ, ಶಿಶುಪಾಲ, ಜರಸಂಧಾನಿಗೆ ಎಂತಹ ಮಿತ್ರರಾಗಿದ್ದರು. ಹೌದು ಮಾವ. ಕಾರಣವಿಲ್ಲದೆ ಕಂಸನನ್ನು ವಧಿಸಿ ಓದಿಸಿ ಅರಳು ಮುರಳು ಮುದುಕನಾದ
ಉಗ್ರಸೇನನ ನೆಪಮಾತಕ್ಕೆ ಸಿಂಹಾಸನದಲ್ಲಿ ಕುಳ್ಳರಿಸಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡ. ಎಂತವನಿಗೆ ಮನ್ನಣೆಯೇ ಸುಯೋಧನ. ಮಾವ, ಹಾಗಾದರೆ ನನ್ನನ್ನು ದ್ವಾರಕೆಗೆ ಏಕೆ ಕಳಿಸಿದೆ? ಆ ನಂದಗೋಪಾಲನ ಮನೆ ಬಾಗಿಲಲ್ಲಿ ಸಂಧಿಯಾಚನೆ ಮಾಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನದು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಬಳಿಕಾದೊಡನೆ ಸರಸ ಮಾಡಬಹುದಲ್ಲ ಸುಯೋಧನ. ಹೌದು ಮಾವ. ಕೃಷ್ಣ, ನೀನು ನನಗೆ ಬೇಡ, ನಿನ್ನ ಸೈನ್ಯವೇ ಸಾಕು ಎಂದು ಹೇಳುವಷ್ಟರಲ್ಲಿ ಆ ಅರ್ಜುನ ನಿನ್ನನ್ನು ಪ್ರಾಣ ಸಂಕಟದಿಂದ ಪಾರು ಮಾಡಿದನು. ಮಾವ, ಕೃಷ್ಣನು ನೀನು ಹೇಳಿದ ಹಾಗೆ ವಂಚಕರಿರಬಹುದು, ಆದರೆ ಆತನ ಮೇಲೆ ದೇಶದಿಂದ ಪಾಪ ಆ ಪಾಂಡುನಂದನನ್ನು ಹೇಗೆ ಹಿಂಸಿಸಬೇಕಾಗುವುದಲ್ಲ. ಪಾಪ ಪಾಂಡವರು ನೀನೇನಾದರೂ ಸಂಧಿಗೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯ ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಹೌದಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಪಡೆಯುವುದೆಂದರೇನು? ರಣಕ್ಷೇತ್ರದಲ್ಲಿ ಸೆಣಿಸಿ ರಾಜಲಕ್ಷ್ಮಿಯನ್ನು ಕೈಯಿಡಲಿ. ಅದನ್ನು ಬಿಟ್ಟು ಮೇಲಿನಿಂದ ಮೇಲೆ ಈ ದೈನ್ಯ ವೃತ್ತಿಯೇ ಕೈಯ ದೇಹಿ 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 ಎಂದು. ಸರಿಯಾಗಿ ಹೇಳಿದೆ ಸೌಬಲ ರಾಜ. ಪಾಂಡವರಿಗೆ ನೀನು ಹೇಳಿದಾಗೆ ಸೂಜಿ ಮನೆಯಷ್ಟು ಜಾಗವು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿ ಬಾರಿಗೂ ಸಂಧಿಯ ನೆಪದಲ್ಲಿ ಪಾಂಡವರ ಪ್ರತಿಷ್ಠೆ ತೋರುತ್ತಿರುವ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಅದರಲ್ಲಿ ನನ್ನದೊಂದು ಪುಟ್ಟ ಸಲಹೆ. ಏನದು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸುವೆನು. ನಡೆ ಕೌರವೇಶ್ವರ, ನಡೆ ಮಾವ. ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನ ಯಾವ ಕಾರ್ಯವನ್ನು ನೆರವೇರಿಸುವುದಿಲ್ಲ. ನಡೆ 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 ನಡೆ. ಕೋರುಕುಲದ ರಣಕಲಿ, ನೀನಾಗುವೆ ರಣರಂಗದಲ್ಲಿ ಬಲಿ. ಕೋರುಕುಲದ ವಂಶವನ್ನು ನಿರ್ವಂಶ ಮಾಡುವ ತನಕ ಈ ಶಕುನಿಯ ರೋಷ ಹಾರದು 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 ಆರದು ಶಕುನಿಯ ರೋಷ ಬೇರೂರದು ಕೌರವ ವಂಶ. ಆರದು 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 ಶಕುನಿಯ ರೋಷ ಬೇರೂರದು ಕೌರವ ವಂಶ. ಮಂಡಲಿನ ತವ ಹರಸಿ ಅವರ ಕಣ್ಣಲ್ಲಿ ನೀರನ್ನು ಸುರಿಸುವೆನ. ಮಂಡಲಿ ರಕ್ತವ ಹರಿಸಿ ಅವರ ಕಣ್ಣಲ್ಲಿ ನೀರನ್ನು ಸುರಿಸುವೆನ. ಒಪ್ಪಿಸಿ ಕುರು ಪಾಂಡವರ, ಬೆಳೆಬ್ಬಿಸಿ ಕುರು ಪಾಂಡವರ. ಕುರು ಪಾಂಡವರ, ಬೆಳೆಬ್ಬಿಸಿ ಕುರು ಪಾಂಡವರ. ತಲೆ ಹಾರಿಸುವೆ ನಾ ಕೌರವರ. ಆರದು 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 ಶಕುನಿಯ ರೋಷ ಬೇರೂರದು ಕೌರವ ವಂಶ. ಆರಿಸಿ ಕಲಹ ಪತಾಕೆ, ಆರಿಸಿ ಕಲಹ ಪತಾಕೆ, ಅದರಲ್ಲಿ ತೂರಿಸಿ ದ್ವೇಷ ಸಲಾಕೆ. ಆರಿಸಿ ಕಲಹ ಪತಾಕೆ, ಅದರಲ್ಲಿ ತೂರಿಸಿ ದ್ವೇಷ ಸಲಾಕೆ. ಒಗ್ಗಿಸಿ ಕುರು ಪಾಂಡವರ, ನೆಬ್ಬಿಸಿ ಕುರು ಪಾಂಡವರ.
ಉಬ್ಬಿಸಿ ಕುರು ಪಾಂಡವರ ಮೇಲೆಬ್ಬಿಸಿ ಕುರು ಪಾಂಡವರ ನಾ ಹಟ್ಟುವೆ ಯಮನಿಗೆ ಕೌರವರ ಆರದು 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 ಶಕುನಿಯ ರೋಷ ಬೇಲೂರದು ಕೌರವ ಬೇಲೂರದು ಕೌರವ ಬೇಲೂರದು ಕೌರವ ಬೇಲೂರದು ಕೌರವ ವಂಶ ಶಾ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ ಕು ಎಂದರೆ ಕುರು ವಂಶದ ವೃಕ್ಷವನ ಕೆದದು ನೀ ಎಂದರೆ ನಿನ್ನಾಮ ಮಾಡುವುದೇ ಶಕುನಿ ಎಂಬ 3 ಪದಗಳ ನಿಗೂಢ ಅರ್ಥ. ಸಂಧಿಸುತ್ತೇನೆ, ಹೋದಷ್ಟು ಬೇಗ ನಿನ್ನ ಸಂಧಿಸುತ್ತೇನೆ ರಣರಂಗದಲ್ಲಿ. ಉಳಿಸುವುದಿಲ್ಲ. ವಿದುರ, ನೀನು ಮಾಡಿದ ಕರ್ಮದ ಫಲವು ನಿಶೇಷವಾದದ್ದು. ಎಂದಿಗೆ ಪರಮ ಪುರುಷನಾದ ಶ್ರೀಕೃಷ್ಣ ಪರಮಾತ್ಮ ತನ್ನ ಅಭಯ ಹಸ್ತವನ್ನು ನಿನ್ನ ಮಸ್ತಕ ಮೇಲೆ ಇಡಿಸುವನು. ಯಾವಾತನನ್ನು ನೋಡಲು ಯೋಗಿಗಳು ಹಗಲಿರಲು ತಪವನ್ನು ಆಚರಿಸಿ ಬಾಳುತ್ತಿರುವರು. ಯಾವಾತನು ಸಕಲ ಜೀವಿಗಳಿಗೆಲ್ಲ ಆಧಾರನು, ಸಮಸ್ತಕ್ಕೂ ಕರ್ತನು. ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಆ ಶ್ರೀಕೃಷ್ಣ ಪರಮಾತ್ಮ ಪಾಂಡವರು ರಾಯಭಾರಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನಿ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಈ ಗೋಮಾತೆ ಚೀರಿದಿಂದಲೇ ನನ್ನ ಪ್ರಾಣವನ್ನು ಉತ್ತರಿಸಿಕೊಳ್ಳುವೆನು. ಇದೋ ನಿನಗರ್ಪಿತವಾಗಲಿ. ಕೃಷ್ಣಾನಿ ಕರ್ಪಣ. ಮೊರೆ ಕೇಳಿ ಮುರಾರೇ ಭಕ್ತನ ಮರೆಯಾಲಿಸೆ ಗೌರಿ ಮೊರೆ ಕೇಳಿ ಮೊರೆ ಕೇಳಿನೆ ಬಾರಯ್ಯ ಮುರಾರೇ ಭಕ್ತನ ಮರೆಯಾಲಿಸೆ ಸೌರಿ ಮೊರೆ ಕೇಳಿನೆ ಬಾರಯ್ಯ. ರುಕ್ಮಿಣಿ ಲೋಲ ವಾರು ಜಮಾಲ ರುಕ್ಮಿಣಿ ಲೋಲ ವಾರು ಜಮಾಲ ವರಗುಣಶೀಲ ವಸುದೇವ ಪಾಲ ವರಗುಣಶೀಲ ವಸುದೇವ ಪಾಲ ವಂದಿಸಲಕುದೆ ನಿನ್ನಯ ನೀಲ ಕೃಷ್ಣ
ಬನ್ನಿಸಲ ಕೂದೆ ನಿನ್ನಯ ನೀಲ ನೀರದ ಲೋಚನ ದರಸನ ತಾರ ನೀರದ ಲೋಚನ ದರಸನ ತಾರ ಹೊರೆ ಕೇಳಿ ಬಾರಯ್ಯ ಮುರಾರಿ ಭಕ್ತನ ಮರೆಯಾಲಿಸಿ ಸೌರಿ ಮರೆ ಕೇಳಿ ಬಾರಯ್ಯ ಹೊರೆ ಕೇಳಿ ಬಾರಯ್ಯ ಎನ್ನ ಮೊರೆ ಕೇಳಿ ನೀ ಬಾರಯ್ಯ ಭಕ್ತ ಶಿರೋಮಣಿ, ಪರಮಾತ್ಮ ಕೃಷ್ಣ ಮುಕುಂದ ಮುರಾರಿ ಮಾಧವ ಕೇಶವ ಅಚ್ಯುತ ಜನಾರ್ದನ ಚಕ್ರಪಾಣಿ ಇಂದಿಗ ಈ ಪಾಪರದ ಮೇಲೆ ದಯ ತೋರಿ ಇತ್ತೀಯ ನನ್ನಪ್ಪ. ನಿನ್ನ ಪಾದ ಧೂಳಿಯಿಂದ ನನ್ನ ಕುಟೀರವು ಪವಿತ್ರವಾಯಿತು ದೇವ, ಪವಿತ್ರವಾಯಿತು. ಪ್ರಥಮ ವಂದನವಯ್ಯ ಪರಮ ಪುರುಷ ದಸವಂದನವಯ್ಯ ದಶರಥ ರಾಮನಂ ಪೋಲ್ವಾ ಸದವಂದನವಯ್ಯ ಸತಪುತ್ರ ದಳನೇತ್ರ ಕೃಷ್ಣ ಶಾಸ್ತ್ರವಂದನವಯ್ಯ ಸರಸಿದಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿಲಯರಸ ಮುಕೋಟಿ ವಂದನವಯ್ಯ ಮುಜುಕುಂದ ವರದ ಅದ್ಭುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ. ಕೃಷ್ಣ ಪರಮಾತ್ಮ ಬೆಳಗಿದಯ ಮನ ಮಂದಿರದೆ ಬೆಳಗಿದಯ ಮನ ಮಂದಿರದೆ ಬೆಳಗಿದಯ ಮನ ಮಂದಿರದೆ ಬಾಲ ಕಡಲಲು ಅರಸಿದಯ ಅಂದ ತಾರ ಮನದೆ ಅರಸಿದಯ ಅಂದ ತಾರ ಮನದೆ ಬೆಳಗಿದಯ ಮನ ಮಂದಿರದೆ ಮಂದಿರದೆ ಬಾಲ ಕಡಲಳು ನೀಲದಿಂದ ಆಡಿದ ಲೋಲಲ ಜನನೆ ಬಂದೆಯ ಬಾಲ ಕಡಲಳು ನೀಲದಿಂದ ಆಡಿದ ಲೋಲಲೋ ಜನನೆ ಬಂದೆಯ ಕಡುಸಿಲ ಯಾಕರಿ ಜನನ ಕಡದು ಹರಿಯೇ ಕಡುತಿಲ ಯಾಗಲಿ ಜನನ ಕಡಲು ಹರಿಯೇ ಅವ್ಯ ಮೂರುದಿಯ ಮಾಡಿದಯ
ಹವ್ಯ ಮೂರುವಿಯ ಮಾಡಿದಯ ಕರಳ ಮೊರ ಕೇಳಿ ದುರಳ ಕಿರಣ್ಣನ ಕರಳನ ಕೊರಳನ ಕಲಿದಯ ಕರಳ ಮೊರ ಕೇಳಿ ದುರಳ ಕಿರಣ್ಣನ ಕರುಳನ ಕೊರಳನ ಕರೆಸಿದಯ ಕರಳ ಮೊರ ಕೇಳಿ ಸರಿಯ ತಾಪಂದು ಮಗನಿಯ ಕರೆಯನ್ನು ಬಿಡಿಸಿದಯ ಕರಳ ಮೊರ ಕೇಳಿ ಸರಿಯ ತಾಪಂದು ಮಕರಿಯ ಕರೆಯನ್ನು ಬಿಡಿಸಿದಯ ಹರಿಯನಂತ ಗುಣ ರೂಪನೇ ನಿನ್ನ ಹರಿಯನಂತ ಗುಣ ರೂಪನೇ ನಿನ್ನ ಧರಣವನ್ನು ದಗಿಸುವೆನ ಮನದೊಳಗೆ ಬಗೆಯುವೆ ನಮೋ ನಾರಾಯಣ ನಮೋ ನಾರಾಯಣ ನಮೋ ನಾರಾಯಣ ನಮೋ ನಾರಾಯಣ ನಮೋ ನಾರಾಯಣ ಓಂ ಓಂ ನಮೋ ನಾರಾಯಣ. ವಿದುರ, ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವನು. ಮೊದಲು ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ, ಸಕಲ ಲೋಕಗಳೆಲ್ಲ ತಮ್ಮ ಉದರದಲ್ಲಿ ಹಡಗಿಸಿಟ್ಟಿಕೊಂಡು ಸಕಲ ಸರಾಸರ ಪ್ರಪಂಚವೇ ಪರಿಪಾಲಿಸುತ್ತಿರುವ ತಮಗೆ ನಿನ್ನ ಅನುಸ್ಕೃತಿಯಾಗಿ ನಾನು ಏನನ್ನು ತಾನೇ ಕೊಡಬಲ್ಲೆನು ದೇವ? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಸೆಳೆದು ತಂದಿದೆ. ನೀನೇನು ಸಾಮಾನ್ಯನೇ ವಿದುರ? ಪರಮಾತ್ಮ, ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ಇಷ್ಟಾನುಸಾರ. ಉದರ ಪರಮಾತ್ಮ, ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮಾನು ಇಷ್ಟಾನುಸಾರ. ವಿದುರ, ನಿಲ್ಲಿ ಗುಣಸಾಗರ ವಿದುರ, ನಿಲ್ಲಿ ಗುಣಸಾಗರ ನುಡಿ ಅಮೃತಮಯ ಮಧುರ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ. ವಿದುರ, ವಿದುರ, ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ವಿದುರ, ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ವಿದುರ, ವಿದುರ, ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ವಿದುರ, ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ತೀರದಿಂದಲೇ ನೀ ಜೀವಿಸುತ್ತಿರುವೆ. ತೀರದಿಂದಲೇ ನೀ ಜೀವಿಸುತ್ತಿರುವೆ. ದರೆಯಳು ನಿನಗಡೆ ಇರುವರೆ ವಿದುರ ನಿನ್ನಯ ಗುಣಕ್ಕೆ ಸಮನಿಹರೇ. ವಿದುರ, ದರೆಯಳು ನಿನಗಡೆ ಇರುವರೆ ವಿದುರ ನಿನ್ನಯ ಗುಣಕ್ಕೆ ಸಮನಿಹರೇ. ಇದನರಿಯದನೇ ಪಾಮರನಂತೆ ಇದನರಿಯದನೇ ಪಾಮರನಂತೆ ವಿದುರ ನಿನ್ನಿ ಗುಣ ಸಾಗರ
ಸಮಯ ಮಧುರ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ ವಿದುರ 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 ಸತತವೂ ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಾಗ ಮಾಡಿ ಕಾಮಕ್ರೋಧಾದಿ ಮನಸ್ಸನ್ನು ಕೊಡದ ಆಹಾರವನ್ನೆಲ್ಲ ತ್ಯಜಿಸಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನೇನರಿಯಲಿ. ಅದಿರಲಿ, ಬಹಳ ಹಸಿವಾಗುತ್ತಿರುವುದು, ಮೊದಲು ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ, ಪರಮಾತ್ಮ, ನನ್ನ ದೇಹವೇ ನಿನ್ನದಾಗಿರುವುದರಿಂದ ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ಏನು? ಗೋಮಾತೆಯ ಕ್ಷೀರವೇ ನನಗೆ ಪ್ರಿಯವಾದ ಆಹಾರವೇ ಅದು. ಹಿಂದೆ ಕುಚೇಲನು ಭಕ್ತಿಯಿಂದ ತಂದಿಟ್ಟ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿದ್ದೆ. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಕಚ್ಚಿ ಹಾರಿಸಿಟ್ಟ ಹಣ್ಣುಗಳ ರುಚಿಯಂತೂ ಇನ್ನೂ ಮರೆಯುವಂತಿಲ್ಲ. ಈಗ ನಿನ್ನಲ್ಲಿರುವ ಕ್ಷೀರವು ಉತ್ತಮವಾದದ್ದು. ಎಲ್ಲಿ? ಅದನ್ನೇ ತೆಗೆದುಕೊಂಡು ಬಾ. ಆಗಬಹುದು ದೇವ. ಏಕೆ ವಿದುರ? ಏನಾಯಿತು? ಏಕೆ ವಿಚಲಿತನಾದೆ? ಪರಮಾತ್ಮ, ಇದ್ದ ಚೀರವನ್ನು ಈಗ ತಾನೇ ತಮ್ಮಗರ್ಪಿಸಿ ಉಳಿದ ಚೀರವನ್ನು ನಾನೇ ಪ್ರಸಾದ ರೂಪವಾಗಿ ಸೇರಿಸಿಬಿಟ್ಟೆನಲ್ಲ. ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಬೇಕಲ್ಲವೇ? ಎಲ್ಲಿ? ಅದನ್ನೇ ತೆಗೆದುಕೊಂಡು ಬಾ. ಆಗಬಹುದು ದೇವ. ಪರಮಾತ್ಮ, ನೋಡಿದೆ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನೆಂತ ಸುಳ್ಳುಗಾರನಯ್ಯ. ಪರಮಾತ್ಮ, ಅದರ ಇರ ಚೀರವು ನಿನ್ನ ತುದಿ ನ್ಯಾಲಿಗೆಯೂ ನೆನೆಯುವುದಿಲ್ಲಲ್ಲ ದೇವ. ಏಕೆ ನೆನೆಯುವಂತಿಲ್ಲ? ನೋಡುತ್ತಿರು. ನನ್ನ ಹಸಿವು ಪರಿಹಾರವಾಯಿತು. ವಿದುರ, ಮನದಲ್ಲಿ ಭಕ್ತಿ ಎಂಬ ಕ್ಷೀರಸಾಗರವನ್ನು ಇಟ್ಟುಕೊಂಡು ಕ್ಷೀರವೆಲ್ಲವೆಂದು ಹೇಳುತ್ತಿರುವೆಯಲ್ಲ, ಅದೋ ನೋಡು, ಕ್ಷೀರವು ಯಾವ ರೀತಿ ಉಕ್ಕಿ ಹರಿಯುತ್ತಿರುವುದು. ಪರಮಾತ್ಮ, ನಿನ್ನ ಲೀಲೆಯು ಎಷ್ಟು ಕೊಂಡಾಡಿದ್ರು ಸಾಲದು ದೇವ. ಪರಮಾತ್ಮ, ವಿದುರ, ಎನ್ನೇ ನಳೆದು ಭಕ್ತರನ್ನು ಕಾಯುವ ಭಕ್ತಿಗೆ ನೀ ನಳೆದು ಭಕ್ತರನ್ನು ಕಾಯುವ ಚಿತ್ತದೆ ಪರವ ಕರುಣಾಕರನೇ. ಚಿತ್ತದೆ ಪರವ ಕರುಣಾಕರನೇ. ನಂಬಿದೆ ನಿನ್ನಯ ಪಾದವ ನನ್ನಯ್ಯ. ಪರಮಾತ್ಮ, ನಂಬಿದೆ ನಿನ್ನಯ ಪಾದವ ನನ್ನಯ್ಯ. ತನು ಮನು ಪಾವನ ಬಿಂದು ಹರಿ, ತನು ಮನು ಪಾವನ ಬಿಂದು ಹರಿಯೇ ದೊರೆಯೇ ಕೃಪೆ ಮಾಡಿ ನೀನಿಂದು. ತನು ಮನು ಪಾವನ ಬಿಂದು ಹರಿಯೇ ದೊರೆಯೇ ಕೃಪೆ ಮಾಡಿ ನೀನಿಂದು. ಏನಿನ ಬಂದು ಜ್ಞಾನ ಸಿಂಧು, ಏನಿನ ಬಂದು ಜ್ಞಾನ ಸಿಂಧು. ಮಂದ ಧೃತ ಮನನ ರಾಜೀವನೋನೆಂದು
ಸಯನಯನ ಕೃಷ್ಣ ಕೃಷ್ಣ ಕಡಲ ಸಯನಯನ್ನ ಹೃದಯ ಮಧ್ಯದಿಂದ ಕಡಲ ಸಯನಯನ್ನ ಹೃದಯ ಮಧ್ಯದಿಂದ ನಾಮಾಮೃತವೇ ಆತೀರ ಪಾನ ನಾಮಾಮೃತವೇ ಆತೀರ ಪಾನ ಮುಕ್ತಿಯ ಮಾರ್ಗಕ್ಕೆ ಕೊಂಡೊಯ್ಯುವ ಸೋಪಾನ ಪರಮಾತ್ಮ ಮುಕ್ತಿಯ ಮಾರ್ಗಕ್ಕೆ ಕೊಂಡೊಯ್ಯುವ ಸೋಪಾನ ಸುಗುಣ ತರಂಗನ ಇದರ ಮನೋರಂಗನ ಸುಗುಣ ತರಂಗನ ಉದರ ಮನೋರಂಗನ ಕಂಡೇ ಮನ್ಮೋದ ಕಂಡೆ ಸುಗುಣ ತರಂಗನ ಕೃಷ್ಣನ ಮಾಧವನ ಕ್ಷೀರಸಾಗರ ಸೈನ್ಯನಾದ ನೀನು ನನ್ನನ್ನು ಕೃತಾಂತನಾಗಿ ಮಾಡಿದೆ. ನಿನ್ನ ಮಹಿಮೆಯು ಎಷ್ಟು ಕೊಂಡಾಡದರೂ ಸಾಲದು ದೇವ. ವಿದುರ, ನಾನಿಂದು ರಾಯಭಾರಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಆ ಕುಂತಿತನೆಯರ ಮೇಲೆ ನಿನಗೆ ಎಷ್ಟೊಂದು ಪ್ರೇಮ. ಅವರನ್ನು ನಿರಂತರವಾಗಿ ರಚಿಸುವ ಪಣೆ ನಿನ್ನದು ದೇವ. ವಿದುರ, ನಾನಿಂದು ನನ್ನ ಸೋದರತೆಯಾದ ಕುಂತಿದೇವಿಯೊಡನೆ ಅತಿ ಮುಖ್ಯವಾದ ರಹಸ್ಯವೊಂದನ್ನು ಮಾತನಾಡಿಕೊಂಡು ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುವೆನು. ನೀನು ಸಹ ಅಲ್ಲಿಗೆ ಬಾ. ಅಲ್ಲಿ ಕೆಲವು ವಿಚಿತ್ರವಾದ ಪ್ರಸಂಗಗಳು ನಡೆಯುತ್ತವೆ. ನೀನು ಸಹ ನೋಡುವೆಯಂತೆ. ಆಗಬಹುದು. ಧನ್ಯನಾದೆ. ಜಗದದ್ಯದ್ಭುತ ಮನ್ಮಂತರ ಸಕಲ ಸಾಮಂತರಿಂದೊಡಗೂಡಿ ಮೇರೆ ತಿರ್ಪರಾಜೇಶ್ವರ ಕುರುಕುಲ ಪ್ರಚಂಡ ಭೋರ್ದಂಡ ಬಲಮಂಡಿತನಾದ ಕುರುಕುಲ ಪ್ರಚಂಡ ಭೋರ್ದಂಡ ಬಲಮಂಡಿತನಾದ ಈ ಧೃತರಾಷ್ಟ್ರ ಕುಮಾರಂಗೆ ಹದಾರು ಸೋಟಿ ಮಾವ ಸಮರು ಎನ್ನಗೆ ದರೆಯೋ ಮಿಗಿಲೆನೆಪಿ ಮೆರೆವ ಎನ್ನಗೆ ಸರಿ ಸಮರು ಎನ್ನಗೆ ದರೆಯೋ ಮಿಗಿಲೆನೆಪಿ ಮೆರೆವ ಎನ್ನಗೆ ಭೀಷ್ಮ ದ್ರೋಣ ಕಲಿ ಕರ್ಣ ಸಹಿತ ದುಶ್ಯಾಸನ ಶಕುಲಿ ಬೆಂಬಲ ಸಹಿತ ಭೀಷ್ಮ ದ್ರೋಣ ಕಲಿ ಕರ್ಣ ಸಹಿತ ದುಶ್ಯಾಸನ ಶಕುಲಿ ಬೆಂಬಲ ಸಹಿತ ಧರೆಯನ್ನು ನಾಳುವ ವೈಭವದಿ ಧರೆಯನ್ನು ನಾಳುವ ವೈಭವದಿ ಧರೆಯುವೆ ಧರೆಯೋಳ್ ಸುರಪಗೆ ಮೀರಿ ಧರೆಯುವೆ ಧರೆಯೋಳ್ ಸುರಪಗೆ ಮೀರಿ ಸಮರು ಎನ್ನಗೆ ಧರೆಯೋ ಮಿಗಿಲೆನಪಿ ಮೆರೆವ ಎನ್ನಗೆ ಸರಿ ಸಮರು ಎನ್ನಗೆ ಧರೆಯೋ ಮಿಗಿಲೆನಪಿ ಮೆರೆವ ಎನ್ನಗೆ ಪಿತಾಮಹರೇ
ಆಚಾರ್ಯ ದ್ರೋಣರೇ, ಕೌರವ ಪಕ್ಷಿಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಅರಣ್ಯದಲ್ಲಿ ಅನಾಗರಿಕರಂತೆ ಭಿಕ್ಷಾಟನೆ ಮಾಡುತ್ತಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದ್ರಂತೆ. ನೋಡಿದರ ಅವರಟ್ಟ ಹೇಗುವುದೆಂಬುದನ್ನು. ಕುಮಾರ ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ಏನು ಯುದ್ಧವೇ ಯುದ್ಧ? ತಾತ, ನನ್ನ ಬಳಿ ಇನ್ನೊಂದು ಅಕ್ಷೋಣಿ ಆದವ ಸೈನ್ಯವಿರುವುದು. ಆದರೆ ಹಿಡಿದಕ್ಕೆ ಸಿಕ್ಕಿದವರು ಮದಿಸಿದ ಆನೆ ಗಾಳಿಗೆ ಸಿಕ್ಕಿದ ಬಾಳೆ ಹಣ್ಣಿನಂತೆ ನಜ್ಜುಗುಜ್ಜಾಗಬಹುದು. ಸಹೋದರ ದುಶ್ಯಾಸನ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕರಾಗಿರುವರು. ಹಾಗಾದ ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ಸುಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಅದರ ವಿಚಾರ? ಚಕ್ರವರ್ತಿಗೆ ಜಯವಾಗಲಿ. ಸಮಾಚಾರವೇನು? ದ್ವಾರಕಾ ನಗರದಿಂದ ಪುರುಷೋತ್ತಮ ದಯಮಾಡಿಸುತ್ತಿರುವರು. ಏನು ರಾಜಾದಿರಾಜ ಪುರುಷೇಷ್ಠ ನಾನಿರುವಲ್ಲಿ ಆ ಕೃಷ್ಣನ ಪುರುಷೋತ್ತಮನು ಆತನು ನೆಟ್ಟಗೆ ನನ್ನ ಅರಮನೆಗೆ ಬರದೆ ತನ್ನ ಹುಟ್ಟುವ ಗುಣದನುಸಾರವಾಗಿ ಈ ದಾಸಿ ಪುತ್ರನ ವಿದುರನ ಮನೆಯನ್ನು ಹೋಗಿದಂತೆ ನನ್ನ ಮನೆಗೆ ಬಾರದೆ ಹೋಗಲಿ. ಆತನು ಬರುವನೆಂದು ಅನೇಕ ಭೋಕ್ಷ ಭೋಜಗಳನ್ನು ಸಿದ್ಧಪಡಿಸಿದ್ದೆ. ಆದರೆ ಬಾರದೆ ಇಲ್ಲವಲ್ಲ. ಎಲ್ಲೋ ಓದಿತು ಕೃಷ್ಣನ ಬುದ್ಧಿ. ದುರ್ಯೋಧನ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತ ಕೇಳಲು ಆ ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಆಚರಣೆಗೋಸ್ಕರವಲ್ಲ. ಏನು ರಾಜಾದಿರಾಜ ಪುರುಷ ಶ್ರೇಷ್ಠ ನಾನಿರುವಲ್ಲಿ ಆ ಧನ ಕಾಯುವ ಕೃಷ್ಣನು ನಿಮಗೆ ಪುರುಷೋತ್ತಮನು. ಆತನು ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಚಾರವು ಚಕ್ರವರ್ತಿಯಾದ ನಾನು ನಿನ್ನಲ್ಲಿ ಕೇಳಿ ತಿಳಿದುಕೊಳ್ಳಬೇಕೆ. ಸಾಕು, ಬಾಯಿ ಮುಚ್ಚು. ಬಲವಂತನಾದ ನೀನು, ನಿನಗೆ ನ್ಯಾಯವೋ ಅಧೀನವೋ? ಇಲ್ಲ, ನ್ಯಾಯಕ್ಕೆ ಸರ್ವರೋ ಅಧೀನರು. ನಿನ್ನ ಬುದ್ಧಿ ವಿಕಲ್ಪವಾಗಿರುವುದರಿಂದ ನೀನು ಈ ರೀತಿ ಮಾತನಾಡುತ್ತಿರುವ ದುರ್ಯೋಧನ. ಸಕಲ ವೀರರಿಂದ ಪರಿವೃತ್ತನಾದ ಈ ಚಕ್ರವರ್ತಿಗೆ ಈ ದಾಸಿ ಪುತ್ರನ ನೀತಿ ವಚನಗಳು ಅನವಶ್ಯಕ. ಸಹೋದರ ದುಶ್ಯಾಸನ, ಹಿರಿಯನೆಂದು ಪೂಜ್ಯನೆಂದು ಸುಮ್ಮನಿದ್ದ ಮಾತ್ರಕ್ಕೆ ಮಿತಿ ಮೀರಿ ಮಾತನಾಡುತ್ತಿರುವನು. ಈತನನ್ನು ಕೂಡಲೇ ಸಭೆಯಿಂದ ಹೊರದೂಡು. ಎಲವೋ ವಿದುರ, ಅಣ್ಣನ ಆಜ್ಞೆಯು ನಿನಗೆ ಕೇಳಿಸುತ್ತಿಲ್ಲವೇ? ಅಣ್ಣನ ಆಜ್ಞೆ ಅನುಸಾರವಾಗಿ ಈ ಸಭೆಯನ್ನು ಬಿಟ್ಟು ನಡೆದರೆ ಸರಿ, ಇಲ್ಲವಾದರೆ ಅನರ್ಥವಾದಿತು. ಎಚ್ಚರ. ಎಲ್ಲವೋ ದುರ್ಯೋಧನ, ದುಶ್ವಾಸನ, ನನ್ನ ಈ ಸಭೆಯಿಂದ ಹೊರಗೆ ಹೊಂಟೋಡುವ ಸಾಮರ್ಥ್ಯ ಉಂಟಾಯಿತೆ. ಛೇ, ಅವಿವೇಕಿಗಳ, ನೀವು ಎಷ್ಟು ಯೋಗಿಗಳಾದರೆ ನನಗೆ ತಳದ ನ್ಯಾಯ ನೀತಿಯನ್ನು ಹೇಳೇತಿರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿಮ್ಮ ನ್ಯಾಲಿಗೆ ಸೀಳಿ ಹೋಗಬಾರದೆ. ವಿನಾಚಕಾಲೇ ವಿಪರೀತ ಬುದ್ಧಿ ಅಂತ ಹಿರಿಯರು ನುಡಿಯಂತೆ ಹಿಂದೆ ದ್ರೌಪದಿ ವಸ್ತ್ರಾಭರಣ ಕಾಲದಲ್ಲಿ ಭೀಮಸೈನನು ತನ್ನ ಪ್ರತಿಜ್ಞೆಯಂತೆ ಆತನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಾರ್ಥಿಕೊಳ್ಳುವಾಗ ಅದನ್ನು ತಡೆಯಬೇಕಂತ ಅಡಗಿಸಿಟ್ಟುಕೊಂಡಿದ್ದ ಈ ವಿಷ್ಣು ಕೊಟ್ಟಂತ ಗೋವರ್ಧನ ಧನಸ್ಸು ನಿನ್ನಂತವನ ರಚನೆಗೆ ಬರದೇ ಹೋಗಲಿ. ಪ್ರಮಾದವಾಯಿತು ಸುಯೋಧನ. ಪೂಜ್ಯ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡಂತಾಯಿತಲ್ಲ. ಕರ್ಣ, ಈ ವಿದುರನ ಕೊಟ್ಟು ಬೆದರಿಕೆಗೆ ನೀನು ಹೆದರುವುದೇ? ದುರದೊಳ್ ಪಾರ್ಥನ ಶಿರವಂ ಧರಗೊಳ್ಪೆಯನ್ನುತ್ತಂ ಶಪಥವ ನಾಂತೋ ಮಹೇಶ್ವರನ ಕುವರನಂ ಮೆಚ್ಚಿಸಿ ವರಜಾಪವನಾಂತೋ ನಿನಗೆ ಸರಿ ಸಮರಾರಿಹರೈ. ಕರ್ಣ, ಈ ವಿದುರನು ಎಂದಾದರೂ ಬಿಲ್ಲನ್ನು ಯುದ್ಧ ಮಾಡಿರುವನೇ? ಅಥವಾ ಇವನ ಅಲ್ಪ ಬಿಲ್ಲಿನಿಂದ ನಮಗೇನಾಗತಕ್ಕದ್ದು? ಸುಮ್ಮನಿರು ವೀರಕೇಸರಿ. ಗೋಕುಲಾನಂದ ಗೋಪಾಲ, ಗೋಕುಲಾನಂದ ಗೋಪಾಲ, ಗೋವರ್ಧನ ಗಿರಿಧಾರ, ನಂದಕಿಶೋರ ಭೂಪಾಲ, ದ್ವಾರಕಾಪುರಾಧೀಶ್ವರ, ಶ್ರೀಕೃಷ್ಣ ಭೂಪಾಲ ವಿಜಯತೆ, ಶ್ರೀಕೃಷ್ಣ ಭೂಪಾಲ ವಿಜಯತೆ, ಶ್ರೀಕೃಷ್ಣ ಭೂಪಾಲ ವಿಜಯತೆ. ಸ್ವಾಗತ.
ಪ್ರಚಂಡ ಸ್ವಾಗತ. ಪಾಂಡವ ರಾಯಭಾರಿಗೆ ಪ್ರಚಂಡ ಸ್ವಾಗತ. ಕೃಷ್ಣ ಬಂದಿರುವೆ. ಪೀಠವು ಸಿದ್ಧವಾಗಿರುವುದು, ಕುಳಿತುಕೋ. ಕೃಷ್ಣ, ನಿನಗೆ ನರ್ತನೆಂದರೆ ಬಹಳ ಇಷ್ಟವಲ್ಲವೇನು? ಇರಬಹುದು. ಇರಬಹುದೇನು? ಇದ್ದೇ ಇರುವುದು. ಯಾರಲ್ಲಿ? ಏನಪ್ಪಣೆ? ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ರಿಪು ಭಯಂಕರ ರೂಪ ಮನೋಗರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಗರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಭಾವನ ಇತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುಬರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ ಕರುಣಾಳು ಕುರುಭೂಪ ರಾಜೇಶ್ವರ. ನೀಲವರ್ಣದ ಈ ಚೆಲುವ ಕೃಷ್ಣ ಕೊಳಲನಾದದೆ ಕೊಳಲನಾದದೆ ಜಗದ ಜನರ ಮರುಳುಗೊಳಿಪ ಹರಿ ಶ್ರೀಹರಿ ಇದೋ ನಿನಗೆ ರಾಜಸಭೆಯ ನರ್ತಕಿಯರ ನಮನ. ನರ್ತಕಿಯರೇ, ಏನಂದಿರಿ? ಮತ್ತೊಮ್ಮೆ ಹೇಳಿ. ಕೃಷ್ಣ ಭೀಮನಿಗಿವನು ಕಡುಬೈರೆ ನಮ್ಮ ಸಿದಪುರದೊಡೆಯ ಗದದಾರಿ ಇವನಿಗೆ ಸಾಟಿ ಯಾರಿಗರೀದರೆಯೋ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗ ಕರುಣಾಳು ಕುರುಭೂಪ ರಾಜೇಶ್ವರ. ತಗದೆ ಮಿದಗ ಜಣು ತಗದೆ ಮಿದಗ ಜಣು ತಗದೆ ಮಿದಗ ಜಣು ತಗದೆ ಮಿದಕ ಜಣು ತಗದೆ ಮಿದಕ ಜಣು ತಗದೆ ಮಿದಕ ಜಣು ತಾಮ್ 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 ತಗದೆ ಮಿದಕ ಜಣು ತಾಮ್ 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 ತಗದೆ ಮಿದಕ ಜಣು ತಾಮ್ 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 ತಗ ಜಣು ತಾಮ್ ತಗ ಜಣು ತಾಮ್ ತಗ ಜಣು ತಾಮ್ ತಾಮ್ ತಗದೆ ಮಿದಕ ಜಣು ತಗದೆ ಮಿದಕ ಜಣು ತಗದೆ ಮಿದಕ ಜಣು ತಗದೆ ಮಿದಕ ತಜಂ ತಗ ಜಂ ತಗದ ಜಂ ತದ ಕಿಡ ಕದದ ಕಿಡ ಕದದ ಕಿಡ ಕದ ಜಂ ತಗ ಜಂ ತಗದ ಜಂ ತದ ಕಿಡ ಕದದ ಕಿಡ ಕದದ ಕಿಡ ಕದ ಜಂ ತಗ ಜಂ ತಗದ ಜಂ ತದ ಕಿಡ ಕದದ ಕಿಡ ಕದದ ಕಿಡ ತದ ಕಿಡ ಕದದ ಕಿಡ ಕದದ ಕಿಡ ತದ ಕಿಡ ಕದದ ಕಿಡ ಕದದ ಕಿಡ ಕರುಣಾಳು ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾದಿ ಕರುಣಾಳು ಕುರುಭೂಪ ರಾಜೇಶ್ವರ 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 ಬಂದ ಉದ್ದೇಶವನ್ನು ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ ಹಾಗೂ ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಆ ರೀತಿ ಮಾಡದೆ ಹೋದರೆ ಮುಂದೆ
ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂಬುದನ್ನು ತಿಳಿಯಿರಿ. ಈ ಪವಿತ್ರವಾದ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ವೇದಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲದೆ ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುವ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಈಗಲೂ ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ತಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಸಮ್ಮತಿಸಿ ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಹರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ, ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಸಾಮಾನ್ಯರೆಂದರಿತು ದುಡುಕಬೇಡ, ಸಮಭಾಗವನಿತ್ತು
ಸುಖದಿ ಬಾಳು ಗುರುನಂದನ ಆ ಅವರ ಸಂದೇಶದೊಡನೆ ನನ್ನೀ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾಗಿರುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರತಕ್ಕದ್ದು. ಸುಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಮ್ಮನಾಗುವುದು ಮೇಲಲ್ಲವೇ ಸುಯೋಧನ? ಯಾರದು ಮಾತನಾಡುತ್ತಿರುವುದು? ಓಹೋ, ಚಿಕ್ಕಪ್ಪ ವಿದುರ ಮಹಾಶಯರು. ನಡೆಯಲಿ ನಿಮ್ಮ ಅರಣ್ಯರಾದ ನೀವು. ಏನು ಮಾಡಲಿ? ಕೆಡುವವರನ್ನು ನೋಡಿದಾಗ ವಿವೇಕವನ್ನು ಹೇಳುವುದು ನಮ್ಮಂತಹ ಹಿರಿಯರ ಕರ್ತವ್ಯ. ಪಿತಾಮಹರಾದ ಭೀಷ್ಮರು, ಗುರುದ್ರೋಣರು, ಶ್ರೀಕೃಷ್ಣ ಪರಮಾತ್ಮರು ಹೇಳುವುದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೇನು. ರಾಜ್ಯವೆಲ್ಲವೂ ನೀನೇ ಅನುಭವಿಸು, ನಿನ್ನ ಇಚ್ಛೆ ಇದ್ದಷ್ಟಾದರ ಭೂಮಿಯನ್ನು ಆ ಪಾಂಡವರಿಗೆ ಕೊಡು ದುರ್ಯೋಧನ. ಚಿಕ್ಕಪ್ಪ, ಈ ನೀತಿ ವಾಕ್ಯಗಳನ್ನು ಆ ಪಾಂಡವರಿಗೆ ಏಕೆ ಹೇಳಲಿಲ್ಲ? ನಿಮಗಾಗಲಿ, ಭೀಷ್ಮರಿಗಾಗಲಿ, ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುತ್ತಿರುವುದಲ್ಲವೇನು? ಆ ಪಾಂಡವ ನಿರ್ದೋಷಿಗಳು. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ ನುಡಿದಿರಿ. ಆದರೆ ಈ ನಿಮ್ಮ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಈ ದುರ್ಯೋಧನಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ, ಸ್ವಾಭಿಮಾನ್ಯ ಶೂನ್ಯತೆಯ ಕೊಳಕುರಿನಲ್ಲ ಕೃಷ್ಣ, ಕೊಳಕುರಿನಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡಿ ನಿನ್ನ ವಾಕ್ಪಟುತ್ವವನ್ನು. ಹೌದು, ಅಣ್ಣನ ಮಾತುಗಳೆಲ್ಲವೂ ನಮಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ದ್ವೇಷದಾಳಿಯು ಇಂಥ ಯುದ್ಧ ಬಿರು ಮಾತುಗಳಿಂದ ಶಾಂತವಾಗುವುದಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಹೇಳಿ ಪಾಂಡವರು ಕೂಡಿ ಬಾಳಲು ಬೇಡ ಬೇಡವನು ಬೇಸರವೋ. ಹೇಳಿ ಪಾಂಡವರ ಕೂಡಿ ಬಾಳಲು ಬೇಡ ಬೇಡವನು ಬೇಸರವೋ, ಬೇಡ ಬೇಡವನು ಬೇಸರವೋ, ಬೇಡ ಬೇಡವನು ಬೇಸರವೋ. ಕಾಡ ದೊರಕದೋ ಕಾಡಿಗೋಗಲಿ ನೀಡಲಾಗದೋ ರಾಜ್ಯವನ, ಕಾಡ ದೊರಕದೋ ಕಾಡಿಗೋಗಲಿ ನೀಡಲಾಗದೋ ರಾಜ್ಯವನ. ಹೊಸ ಪಾಂಡವರ ಮುಷ್ಟಿ ಒಳಗೆ ನಾ ಬೆಟ್ಟಿ ನಿಲ್ಲುವೆ ಗರುಡೊಳಗೆ. ಹೊಸ ಪಾಂಡವರ ಮುಷ್ಟಿ ಒಳಗೆ ನಾ ಬೆಟ್ಟಿ ನಿಲ್ಲುವೆ ಗರುಡೊಳಗೆ. ಹೇಳಿ ಪಾಂಡವರ ಗೌಳಿ ಮಾಡಲು ಬೇಡ ಬೇಡವನು ಬೇಸರವ, ಬೇಡ ಬೇಡವನು ಬೇಸರವ, ಬೇಡ ಬೇಡವನು ಬೇಸರವ. ಕೃಷ್ಣ, ನಿನ್ನ ದಾರಿಗೆ ಬರಲು ನಾವೇನು ಬಳೆ ತೊಟ್ಟು ನಿಂತಿಲ್ಲ. ಇದು ಗೋಪಿಕಾಂಗಿರವನ ನಂದನವಲ್ಲ, ಭೀಕರ ಮೃತ್ಯು ಪಂಜರ. ಎಚ್ಚರ ತಪ್ಪಿ ನಡೆದರೆ ಅನರ್ಥವಾದಿತು. ಆ ಪಾಂಡವರ ಸೇನಾ ಸಮುದ್ರವನ್ನು ಕಲಕಿ ಬಿಡಬಲ್ಲ ಗಂಡು ಗಲಿಗಳು ನಾವು. ಆ ಪುಂಡ ಭೀಮನ ರುಂಡವನ್ನು ಕಂಡಾಡಲು ಈ ದುಶ್ಯಾಸನ ಸದಾ ಸನ್ನದ್ಧನಾಗಿರುವರು. ಹೋಗು ಹೋಗು, ಸಮರವೇ ನಡೆದು ಹೋಗಲಿ. ದುರ್ಯೋಧನ, ದುಶ್ಯಾಸನದ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಹಾಗೆ ತೀರದ ಹೊರತು ಈ ರಾಧೇನಿಗೆ ಕೃಷ್ಣನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಗರೆಂದೆನಿಸಿ. ಕೃಷ್ಣ, ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಗರೆಂದೆನಿಸಿ. ದುರ್ಲಭಾತನ ಶಿರವಾರೆ ಬದರಗ. ಕೃಷ್ಣ, ದುರ್ಲಭಾತನ ಶಿರವ ಅರೆ ಬದರಗ. ಶಾಂತಿಯೇ ಈ ಅಂಗಾದಿ ಬಗೆ. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು
ನಿಮ್ಮಂತಹ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುತ್ತಿರುವ್ಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡಲು ಹೊರಟಿರುವ್ಯಾ? ಇದು ನಿನ್ನ ಧರ್ಮವೇನಯ್ಯ? ಕೃಷ್ಣ, ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರುವೆಯ. ಈ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ತನು ಮನವನ್ನು ಅರ್ಪಿಸುವ ಈ ನನ್ನ ಧರ್ಮವೆಷ್ಟೋ ಲೇಸು. ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಭಲೆ ಭಲೆ ಅಂಗದೀಪ, ಈ ನಿನ್ನ ದರ್ಪಿತ ನುಡಿಗಳಿಂದ ಯಾದವರ ಕಂಠ ಸಿರಿಯು ಬಿಗಿದಂತಾಯ್ತು. ಓಹೋ, ಮೇರೆ ಮೀರಿತು. ಮಧೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು. ಭಾರತ ಭೂಮಿ ಜಯಿಸಿದು ರಾಜ, ಭಾರತ ಭೂಮಿ ಜಯಿಸಿದು ರಾಜ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸಿದರೈ. ಭಾರತ ಭೂಮಿ ಜಯಿಸಿದು ರಾಜ, ಜಯಿಸಿದು ರಾಜ. ಯೋಧನ ಕರೆಸಿಗನೇ ಅನುಜಾತರ, ಕರೆಸಿಗನೇ ಅನುಜಾತರ, ಧರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವೇರ, ಧರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವೇರ. ವೈರವನೇ ನೀಗಿನಿ ಸೈರಣೆಯ ತಾಳೈ, ವೈರವನೇ ನೀಗಿನಿ ಸೈರಣೆಯ ತಾಳೈ. ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ಹೊರಗುಣಯುತ ನೆನೆಸಿ ಪುರೇ ದಯೇಶ. ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ ಪುರೇ ದಯೇಶ. ಭಾರತ ಭೂಮಿ ಜಯಿಸಿದು ರಾಜ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸರೋಜ ನಿರಾಕರಿಸಿದರೈ. ಭಾರತ ಭೂಮಿ ಜಯಿಸಿದು ರಾಜ, ಜಯಿಸಿದು ರಾಜ. ದುರ್ಯೋಧನ, ಈ ನಿನ್ನ ಗುರು ಹಿರಿಯನನ್ನು ಬಂಧುಗಳನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ಇಂದು ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡಬೇಡ. ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನೇ ಯುವರಾಜನೆಂದು ಸನ್ಮಾನಿಸುವರು. ಅವರಿಗೆ ನಿಮ್ಮೆಲ್ಲರ ಸ್ನೇಹ, ಶಾಂತಿ, ಮಮತೆ ಹೊರತು ಮತ್ತೇನು ಬೇಕಾಗಿಲ್ಲ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ಈ ವಿಶ್ವ ಜಗತ್ತಿನಲ್ಲಿ ಅಪರಿಮಿತನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೋಗುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರುಗಳ ಈ ಇಷ್ಟವನ್ನಾದರೂ ನೆರವೇರಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧವೇನು ಯದುಪತಿ? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ, ಅಥವಾ ಧರ್ಮ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಹೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರಿಗೆ ಭಿಕ್ಷಾನೃತಿಯ ಯೋಗ್ಯವಾದ ಜೀವನ, ಧರ್ಮ ಬೀರುಗಳದವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯ ಒಪ್ಪಿಸುವ ಅಪಮಾನದಿಂದಾಗದು. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ, ಯುದ್ಧವು ಕ್ಷತ್ರಿಯ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನಿಗೆ ಎಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ.
ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತಕ್ಕೆ ಎಳೆದು ತಂದದ್ದನ್ನು ಮರೆತೆಯ. ಸಹೋದರರ ಪತ್ನಿಯನ್ನು ರಾಜಸಭೆಗಳಿಗೆ ತರಿಸಿ ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯಬೇಡ. ಧರ್ಮನಿಷ್ಠರು ಸ್ನೇಹಶೀಲರಾದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸ ವೃತ್ತಿಯನ್ನೇ ತೋರಿದೆ. ವಾರಣಾತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿದೇವಿಗಾದ ಭಂಗ, ವಿಷಪ್ರಹಸನ, ಸರ್ಪಮಂದ ಇವೆಲ್ಲವನ್ನೂ ಮರೆತೆಯ. ಭೀಷ್ಮ ದ್ರೋಣಾದಿ ಗುರು ಹಿರಿಯರ ಮಾತುಗಳನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಪ್ರವೇ. ಕೆಟ್ಟರೂ ಸರೆ ಕಟ್ಟ ಕಡೆದಾಗಿ ಕಾಡಿಗಟ್ಟಬೇಕೆಂದು ಪಟ್ಟಿಡದ ಕೆಚ್ಚದೆಯ ಕಟ್ಟಾಳು ಕೌರವೇಶ್ವರನ್ನು ಅಂದು ಮಯಸಭೆಯಲ್ಲಿ ಕೆಣಕಿ ಕೇಕೆಯಾಗಿ ನಕ್ಕಳಲ್ಲ ಆ ನಿನ್ನ ಪಾಂಡವಸದಿ ಪಾಂಚಾಲಿ. ಅಂದೇ ತೊಟ್ಟನು ಕೃಷ್ಣ ವಂಶವೆಂಬ ಕವಚವನ್ನು ಭೂತ ಪ್ರೇತ ಪಿಚಾಚಿಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ ಕೆರೆದು ಕದನಕ್ಕೆ ನಿಂತರೂ ಸರಿಯೇ. ಕಲಿಹಂಸದಿಂದ ನಿರ್ಮಿತವಾದ ಈ ರತ್ನ ಸಿಂಹಾಸನವು ರಕ್ತದ ಮಡಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ರತ್ನ ಸಿಂಹಾಸನಾಧೀಶ್ವರ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನ ಧನನೆಂಬ ನಾನು ಈ ದುರ್ಯೋಧನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡದಲೆ ಕಡುಗಲಿ ದರ್ಪಣೆ, ಛಲವನ್ನು ಬಿಡದಲೆ ಕಡುಗಲಿ ದರ್ಪಣೆ. ಛಲವೋ ಜಯಿಸಿ ತನ್ನ ಮುದಗಳನ್ನು ಹೊಡೆದುವುದಿಲ್ಲವೋ ಕಡೆಯ ಮಾತಿದ್ದು ರಥಗಳನ್ನು ಹೊಡುವುದಿಲ್ಲವೋ ರಾಜ್ಯವ. ಆ ಪಾಂಡು ನಂದನರು ಎನ್ನೊಡನೆ ಇದ್ದವ, ಆ ಪಾಂಡು ನಂದನರು ಎನ್ನೊಡನೆ ಇದ್ದವ. ಮಾಡಿ ಗೆಲ್ಲಲಿ ಹವಧಿರತ್ವದಿ, ಯುದ್ಧ ಮಾಡಿ ಗೆಲ್ಲಲಿ ಹವಧಿರತ್ವದಿ. ಹೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದ್ದು ರಥಗಳನ್ನು ಹೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ವೀರರ ಘೋಷದಲ್ಲಿ. ಹೋಗು, ಆ ನಿನ್ನ ಬಡಪಾಂಡವರಿಗೆ ತಿಳಿಸಿಬಿಡು, ಯುದ್ಧಕ್ಕೆ ಬೇಕಾದ ಸಲಕರಣೆಗಳನ್ನು ಸಿದ್ಧಪಡಿಸಿಕೋ ಎಂದು. ಅದೇ ತಿಂದು ಒದರುವೆ, ಅದೇ ಮಾತ ಮಗಳುವೆ. ಅದೇ ತಿಂದು ಒದರುವೆ, ಅದೇ ಮಾತ ಮಗಳುವೆ. ಕುಲಹೀನ ಕುಲವ ಮರತೆಯ ನಡೆದಳು ಹೊರೆಯದೆ ಬಿಡುವುದೇ. ಕುಲಹೀನ ಕುಲವ ಮರತೆಯ ನಡೆದಳು ಹೊರೆಯದೆ ಬಿಡುವುದೇ. ಕದನದಲ್ಲಿ ನಿನ್ನ ಮತವನಡಗಿಪ, ಕದನದಲ್ಲಿ ನಿನ್ನ ಮತವನಡಗಿಪ. ಚದುರರೆ ಕೇಳ್ಬರುಳೆ ಮಂದಮತಿಯಂತೆ ಮುಂದನರಿಯದೆ, ಮಂದಮತಿಯಂತೆ ಮುಂದನರಿಯದೆ. ದಂದುಗವ ಪಡುವೆ, ದಂದುಗವ ಪಡುವೆ. ಸಾರು ನಾವು ಸೈತೆ ಮೋಸ, ಸಾರು ನಾವು ಸೈತೆ ನಿನ್ನ ಮೋಸ. ಬಲ್ಲವರ ಯೋಧನ ಬಲ್ಲವರ ಪರಮ ಪುರುಷ ಎನ್ನುವ ಬಿರುದನ್ನು ಪದವಿಯೋ ಅಡಗಿವೆ ಬಿಡುವುದೇ. ಪರಮ ಪುರುಷ ಎನ್ನುವ ಬಿರುದನ್ನು ಪದವಿಯೋ ಅಡಗಿವೆ ಬಿಡುವುದೇ. ಯೋಧನನೆ ತೋರಿ ಗನ್ನಾದಿಗಳೊಳ್ ಸೈರಣೆ, ಸೈರಣೆ ಯೋಧನನೆ ತೋರಿ ಗನ್ನಾದಿಗಳೊಳ್ ಸೈರಣೆ, ಸೈರಣೆ ಸೈರಣೆ. ದುರಿ
ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸುಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸುವುದು ಅನುಚಿತವೇ ಯದುಪತಿ? ದುರ್ಯೋಧನ, ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಯಾರು ನಿರ್ಣಯಿಸಬೇಕಾಗಿಲ್ಲ, ನಾನಾಗಲೇ ನಿರ್ಣಯಿಸಿ ಉತ್ತಮ ಸಲಹೆಯನ್ನೇ ಇಟ್ಟಿರುವೆನು. ಏನೇ ಯಾರಿಗೋ? ಮತ್ತಿನ್ಯಾರಿಗೆ? ಸಾರ್ವಭೌಮರಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಹೇಳಬೇಕೆ ಕೌರವೇಶ್ವರ? ನಿನ್ನನ್ನು ಉಚಿತ ರೀತಿಯಾಗಿ ಬೀಳ್ಕೊಡಲು ನಮ್ಮ ಮಾವ ಶಕುನಿಯವರು ಆಗಲೇ ಸಲಹೆಯನ್ನು ಇತ್ತಿರುವರು. ಓಹೋ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು, ಏನೆನ್ನು ಅದ್ಭುತವಾದ ಸರ್ಕಾರಕ್ಕೆ ನಮ್ಮದು ಅದ್ಭುತವಾದ ಸತ್ಕಾರವೇ ಹೌದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗೇ ಸ್ವೀಕರಿಸುವೆನು. ಸ್ವೀಕರಿಸು ಸಹೋದರ ದುಶ್ಯಾಸನ. ಹಾಕಿರದ ಈ ಕೃಷ್ಣನನ್ನು ಬಂಧಿಸಿರಿ. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ. ಎಲವೆಲವಾ ಕೊಲ್ಲದೆ ಹಿಂದೆ ನೀನು ಗೋವುಗಳ ಸುತ್ತಿಗೆಗೆ ಹಗ್ಗ ಹಾಕಿ ಸೆಳೆಯುತ್ತಂತಂದೆ, ಈಗ ನಿನ್ನ ಕುತ್ತಿಗೆಗೆ ಹಗ್ಗ ಹಾಕಿ ಸೆಳೆಯುವನು. ಸಿದ್ಧರಾಗು. ಹಾಕಿರದ ಅಲ್ಲಿಯೂ ಕೃಷ್ಣ ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲೆತ್ತಿಸಿದಂತೆ ಅದು ನಿಮ್ಮಿಂದ ಸಾಧ್ಯವಿಲ್ಲ. ಈಗ ಬಂಧಿಸಿರಿ ನನ್ನನ್ನು. ಎಲವೆಲವಾ ಕೊಲ್ಲದೆ ಹಿಂದೆ ನೀನು ಗೋವುಗಳ ಸುತ್ತಿಗೆ ಹಗ್ಗ ಹಾಕಿ ಕೃಷ್ಣ. ಕೆಲವು ರಹಸ್ಯಗಳನ್ನು ಮಾತನಾಡಬೇಕಿದೆ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕುಲಹೀನನಲ್ಲಿ ಕಂಡುಬರುವ ದೂತ ಲಕ್ಷಣಗಳು ನಿನ್ನಲ್ಲಿ ಕಂಡುಬರುವುದೇ? ಸ್ವಲ್ಪ ಯೋಚಿಸಿ ನೋಡು ಕರ್ಣ. ದೇವ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರ ವಂಶವೇ ನಿನ್ನ ವಂಶ. ತಾಯಿ ಕುಂತಿದೇವಿಯೇ ನಿನ್ನ ತಾಯಿ. ಆ ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಏನು? ನಾನು ಸೂತನಲ್ಲವೇ? ಶ್ರೇಷ್ಠವಾದ ಚಂದ್ರವಂಶ ನನ್ನ ವಂಶವೇ? ಲೋಕೈಕ ವೀರರಾದ ಪಾಂಡವರನ್ನು ಹಡೆದ ತಾಯಿ ಕುಂತಿ ನನ್ನ ಹೆತ್ತ ತಾಯಿಯೇ? ಇದು ಮರೆತಿದ್ದೆ. ಇದು ಯುದ್ಧದ ಸಮಯ. ನೀನಾದರೂ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯಲು ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನ ಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ. ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು, ಇದು ನಿನ್ನ ಧರ್ಮವೇನಯ್ಯ? ಓ ನನ್ನ ಭಾಗ್ಯದ ದುರ್ದಯವೇ, ನನ್ನನ್ನು ಎಷ್ಟು ವಿಧವಾಗಿ ಕಾಡುತ್ತಿರುವೆ ದೇವಾ. ಶೋಧನೆಯೇನಿದು ವಿಧಿಶಾಪ, ಪಾಪಿಯಾದೆ ಪರಿತಾಮಗೀರಾದೆ ದೇವಾ. ಶೋಧನೆಯೇನಿ ವಿಧಿಶಾಪ, ಪಾಪಿಯ. ಪರಮಾತ್ಮ, ಕರ್ಣ,
ಭಕ್ತನ ಸಂಕಟಕಾರ ದೇವಾ ಶೋಧನೆ ಶಾಪ ಪಾಪಿಯ ಪರಿಣಾಮಗೀಡ ದೇವಾ ಶೋಧನೆ ಶಾಪ ವಿನಿಶಾಪ ವಿನಿಶಾಪ ಕೃಷ್ಣ ಪರಮಾತ್ಮ, ಆಗಿದ್ದ ಪಕ್ಷದಲ್ಲಿ ಪಾಂಡವರು ನನ್ನನ್ನು ಕಂಡಾಗಲಲ್ಲ, ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ, ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂದು. ಪರಮಾತ್ಮ, ಸಂಭ್ರಮೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಪಾಂಡು ಕುವರರ ಸೇರುತ್ತ ನೀನು, ಪಾಂಡು ಕುವರರ ಸೇರುತ್ತ ನೀನು, ಕರೆಯನು ಕೊರೆಯೈ ಧರ್ಮದಿ ನಿರುತ, ಕರೆಯನು ಕೊರೆಯೈ ಧರ್ಮದಿ ನಿರುತ, ಅನುಜರ ಸೇರೈ ಕರುಣವ ತೋರೈ ಅನುಜರ ಸೇರೈ ಕರುಣವ ತೋರೈ, ನೀ ಬಾರೈ ನೀ ಬಾರೈ, ಸುರಗಿರ ಜರ ಜರ ಶರಣರ ಪೊರೆವನೆ, ಸುರಗಿರ ಶರದರ ಶರಣರ ಪೊರೆವನೆ, ಮಾತನು ಪ್ರೇಮದಿ ಆಲಿಸು ವೀರ. ದಾನ ಶೂರನೇ ಕಾಂತಿಯ ವಿರುದ, ಕರ್ಣ ಕರ್ಣ ಶೂರನೇ ನಾನಿಹ ಬಿರುದ, ಮೆರಸಿಗ ನಿಜ ವರಗುಣಶೀಲ, ಮೆರಸಿಗ ನಿಜ ವರಗುಣಶೀಲ, ಪರಹಿತ ಪ್ರೇಮಿ ಸುಕೃತಗಾಮಿ, ಪರಹಿತ ಪ್ರೇಮಿ ಸುಕೃತಗಾಮಿ, ಪರಹಿತ ಪ್ರೇಮಿ ಸುಕೃತಗಾಮಿ, ಮಾನಿಷ್ಠಾಮಿ ಮಾನಿಷ್ಠಾಮಿ, ಸುರಚಿರ ಶರಣರ ಪೊರೆವನು ಮರೆವನೆ, ಸುರಚಿರ ಶರಣರ ಶರಣರ ಪೊರೆವನೆ, ಸುರಚಿರ ಶರಣರ ಪೊರೆವನೆ, ಸುರಚಿರ ಶರಣರ ಶರಣರ ಪೊರೆವನೆ, ಮಾತನು ಪ್ರೇಮದಿ ಆಲಿಸು ವೀರ. ಮಾತನು ಪ್ರೇಮದಿ ಆಲಿಸು ವೀರ, ಮಾತನು ಪ್ರೇಮದಿ ಆಲಿಸು ವೀರ, ಮಾತನು ಪ್ರೇಮದಿ ಆಲಿಸು ವೀರ, ಮಾತನು ಪ್ರೇಮದಿ ಆಲಿಸು ವೀರ, ಆಲಿಸು ವೀರ, ಆಲಿಸು ವೀರ, ಆಲಿಸು ವೀರ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವನ್ನು ನಂಬಲು ಸಹಜವಾದ ಆಧಾರಗಳೇನಿವೆ? ಏಕಿಲ್ಲ ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿ ತಾನು ಕನ್ನಿಕಾ ವ್ಯವಸ್ಥೆಯಲ್ಲಿರುವಾಗ ದೂರ್ವಾಸ ಮುನಿಗಳಿಂದ ಮಕ್ಕಳಾಗುವ 5 ಮಂತ್ರಗಳನ್ನು ಪಡೆದಳು. ಅವುಗಳು ಫಲಿಸುವುದೋ ಇಲ್ಲವೆಂದು ಮನದಲ್ಲಿಯೇ ಸಂಶಯವನ್ನು ಪಟ್ಟು ಅದರಲ್ಲಿ ಸೂರ್ಯ ಮಂತ್ರವನ್ನು ಜಪಿಸಲು
ಆಗ ನೀನು ಜನಿಸಿದೆ. ಈ ಲೋಕ ಅಪವಾದಕ್ಕೆ ಹೆದರಿ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನೀನು ಸೂತರ ಕೈಗೆ ಸಿಕ್ಕಿದೆ. ಈಗ ನೀನು ಸೂತರ ಕೈಗೆ ಸಿಕ್ಕಿದೆ. ಅಲ್ಲಿ ಬೆಳೆದು ದೊಡ್ಡವನಾಗಿ ಈಗ ಪಾಂಡವರ ಆಸ್ಥಾನದಲ್ಲಿ ಇರುವೆ. ಈಗಲೂ ನನ್ನ ಸಂಗಡ ಬಾ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಸಿಂಹಾಸನ ರಾಜಭಾರ ಮಾಡುವಂತೆ. ಪರಮಾತ್ಮ, ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ನನ್ನನ್ನು ಕಂಡಾಗಲೆಲ್ಲ ಸೂತ ಹೀನ ಕುಲದವನೆಂದು ಹೇಳಿಸುವರಲ್ಲ. ನಾನು ಇಂತಹವನೇ ಎಂಬ ವಿಚಾರವು ಅವರಿಗೆ ತಿಳಿಯದೇ ದೇವ. ತಿಳಿಯದು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಗೂ ಸಹ ತಿಳಿಯದು. ಈ ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನು ಯಾರು? ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದು ಎಂದು ಕೇಳುತ್ತಿದ್ದಳು. ಕರ್ಣ, ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಗೆ ತಿಳಿಸಿ ಬಂದಿರುವೆ. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬಹಳ ಪ್ರೀತಿಯಿಂದ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ. ನಾನಿನ್ನು ಬರಲೇ ಕರ್ಣ? ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮ ಧರ್ಮ ಧರ್ಮವೆಂದು ಹಗಲು ಹಂಬಲಿಸುತ್ತಿರುವ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ನನ್ನ ಚಿಕ್ಕ ತಮ್ಮಂದಿರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿದೇವಿ, ನನ್ನ ಜನನಿ ಜನಕರೇ. ಪರಶುವನೊಡನೆ ಹೋರಾಡಿ ಪಾಶುಪತಂತ್ರವನ್ನು ಪಡೆದು ದಿಗಂತ ಜ್ಯೋತಿಯಾಗಿ ದಶ ದಿಕ್ಕುಗಳಲ್ಲಿಯೂ ನಾಮಾಂಕಿತನಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದ ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದನಲ್ಲೋ. ಈ ನಿನ್ನ ಶಿರಸ್ಸು ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಯಾವ ಪೂರ್ವಜನ್ಮದ ಪಾಪದ ಬಲವೋ ಸೂತನೆಂಬ ಆವೃತ್ತಿಗೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತಳೆದುಕೊಳ್ಳಲು ಸಾಧ್ಯವೇ? ಅಯ್ಯೋ ಪಾಪಿ ಕರ್ಣ, ಪಾಂಡವರಲ್ಲಿ ಜನಿಸಿ ಪಾಂಡು ಕುಮಾರನಾಗಿ ಜನಿಸಿ ಪಾಂಡವರನ್ನೇ ಕೊಲ್ಲುವುದಾಗಿ ಹೊರಡಿರುವೆಯಲ್ಲೋ. ಪಾಂಡು ಕುಮಾರರಂ ನಾಂ ಕೊಲ್ಲುವುದೇ ಕೊಲಲೇ. ಪಾಂಡು ಕುಮಾರರಂ ನಾಂ ಕೊಲ್ಲುವುದೇ ದುರದೋಳ್ ತಮ್ಮಂದಿರಂ ನಾಂ ಕೊಲ್ಲುವುದೇ. ಕೊಲದೇ ಬಿಟ್ಟೊಡೆ ಕೊಲದ ನಾಂ ಬಿಟ್ಟೊಡೆ ಕೊಲದ ನಾಂ ಬಿಟ್ಟೊಡೆ ಕೌರವೇಶ್ವರನು ಈ ದರೆಯೋಳ್ ಸುಖ ಸಂಪತ್ತಿನಿನ್ ಬಾಳ್ವಲೇ. ಚಲದಿಂ ಪಾರ್ಥನ ಶಿರವಂ ತರೆದು ಚಲದಿಂ ಪಾರ್ಥನ ಶಿರವಂ ತರೆದು ಸ್ವಾಮಿಗೆ ಸ್ವಾಮಿಗೆ ಆನಂದವಂ ಸಲ್ಲಿಸಲಿಕ್ಕಾಗದೆ ಪಾರ್ಥನ ಘೋರ ಶರಕ್ಕೆ ನಾಂ ತುತ್ತಾಗಲೇ.